ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಡಿಸೆಂಬರ್ 7ನೇ ತಾರೀಕು ಕರ್ನಾಟಕದಲ್ಲಿ ನಡೆದಂತಹ TET ಪರೀಕ್ಷೆಯ ಫಲಿತಾಂಶದ ಕುರಿತು ಯಾವಾಗ ರಿಸಲ್ಟ್ ಇದೆ 23 24 ಅಂತ ಈ ಹಿಂದೆ ಹೇಳಿದ್ರು. ಬಟ್ ಎಕ್ಸಾಕ್ಟ್ ಆಗಿ ಯಾವ ಡೇಟ್ಗೆ ಇದೆ ಮತ್ತು ಯಾವ ಸಮಯದಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ, ಅದ್ರ ಜೊತೆಗೆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದಾ ಅಂತ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಏನಿದೆ ಇನ್ಫಾರ್ಮೇಷನ್ ಅಂತ ಕಂಪ್ಲೀಟ್ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದ್ರ ಜೊತೆಗೆ ಯಾರೆಲ್ಲ CTETಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಸೈಕಾಲಜಿ ತರಗತಿಗಳನ್ನು CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ತರಗತಿಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ 10 ಕ್ಲಾಸಸ್ ಮುಗಿದಿದೆ. ಸೊ ತುಂಬ ಒಳ್ಳೆಯ ಒಂದು ಒಪಿನಿಯನ್ ಆ ಕ್ಲಾಸ್ನ ಕುರಿತು ಬರ್ತಾ ಇದೆ. ಹಾಗಾಗಿ ಅದೆಲ್ಲನ ಉಪಯೋಗವನ್ನು ಪಡ್ಕೋಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ನ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಏನಿದೆ TET ಫಲಿತಾಂಶ ಅಂದರೆ 23ಗೆ TETಯ ಫಲಿತಾಂಶ ಹೊರ ಬೀಳುತ್ತೆ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಷನ್ನು. ಮಾರ್ನಿಂಗೇ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಬಟ್ ಫುಲ್ ಬ್ಲ್ಯಾಕ್ ಆಗಿ ಬಂದಿದೆ, ಹಿಂದೆ ಯಾವುದೇ ಮಾಹಿತಿ ಕಾಣಿಸ್ತಿಲ್ಲ. ಬಟ್ ನಾನು ಹೇಳಿದ ಆಡಿಯೋ ಪರ್ಫೆಕ್ಟಾಗಿ ಬಂದಿದೆ. ಬಟ್ ನಿಮ್ಮ ಹತ್ರ ಏನು ವಿಡಿಯೋ ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ನಾನು ಅಪ್ಡೇಟ್ ಮಾಡಿದ ತಕ್ಷಣ ನೋಡಲಿಲ್ಲ, ಸಾರಿ ಫಾರ್ ದ್ಯಾಟ್. ಯಾಕಂದರೆ ಅದು ಏನೂ ಇನ್ಫಾರ್ಮೇಷನ್ ಕಾಣಿಸ್ತಿಲ್ಲ, ಬಟ್ ಆಡಿಯೋ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ಓಕೆ, ಸೊ ನೋಡಿ ಇವಾಗ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಕಾಣಿಸ್ತಾ ಇದ್ದರೆ ನನಗೆ ಎಲ್ಲರೂ ಲೈಕ್ ಬಟನ್ನ ಹಿಟ್ ಮಾಡಿ, ಅಂದರೆ ನಂಗೆ ಗೊತ್ತಾಗುತ್ತೆ ಎಲ್ಲರಿಗೆ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ ಸ್ನೇಹಿತರೆ, ಡಿಸೆಂಬರ್ 7ನೇ ತಾರೀಕು ಮಂಗಳವಾರ ಅಂದರೆ ಇವತ್ತು ಸಂಜೆ 4 ಗಂಟೆಗೆ ಒಂದು ನಮ್ಮ ಕರ್ನಾಟಕ TET ಏನು ಡಿಸೆಂಬರ್ 4ರಲ್ಲಿ ನಡೆದಿತ್ತು ಇದರ ಫಲಿತಾಂಶವನ್ನು ಪ್ರಕಟ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ಹಿಂದೆ ಏನು ನೋಟಿಫಿಕೇಷನ್ ಆದಾಗ ಏನು ಡೇಟ್ ಕೊಟ್ಟಿದ್ರೋ ಅದರಿಗಿಂತ ಒಂದು ವಾರ ಮೊದಲೇ ಏನು ಮಾಡ್ತಿದ್ದಾರೆ ಅಂದರೆ TET ಫಲಿತಾಂಶವನ್ನು ಕೊಡ್ತಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಇಷ್ಟೊಂದು ಹರಿಬರಿ ಮಾಡ್ತಿದ್ದಾರೆ, ಈ ಒಂದು TETನ ಇಷ್ಟು ಬೇಗ ಒಂದು ಫಲಿತಾಂಶ ಕೊಡಲಿಕ್ಕೆ ಏನು ರೀಸನ್ನು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಿದ್ಧತೆ ನಡೆಸಬೇಕಿರುವ ಕಾರಣ ನೋಡಿ, ವೆರಿ ಇಂಪಾರ್ಟೆಂಟ್. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿದೆ. TET ಅಂತೂ ಆಗಿದೆ, ರಿಸಲ್ಟ್ ಬರಲೇಬೇಕು, ಬಂದೇ ಬರುತ್ತೆ. ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ ನೀವೆಲ್ಲ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಮಾಡ್ಕೋತೀರಾ. ಆದರೆ ಇಷ್ಟು ಬೇಗ ಆಗೋಕ್ಕೆ ರೀಸನ್ನು ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಸಿದ್ಧತೆ ನಡೆಸಬೇಕಿರುವ ಕಾರಣ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. TET ಫಲಿತಾಂಶವನ್ನು ನೀಡಲಾಗುತ್ತಿದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿದ್ದು, ಡಿಸೆಂಬರ್ 7ರಂದು ಪತ್ರಿಕೆ 1ರಲ್ಲಿ 87,042 ಅಭ್ಯರ್ಥಿಗಳು ಏನು ಮಾಡಿದ್ರು ಅಂದರೆ ಅಪ್ಲಿಕೇಶನ್ನ ಹಾಕಿದ್ರು. ಬಟ್ 79,394 ಜನ ಅಂದರೆ 93% ಅಷ್ಟು ಜನ ಆವತ್ತು ಅಲ್ಲಿ ಒಂದು ಪರೀಕ್ಷೆಯಲ್ಲಿ ಹಾಜರಿದ್ದರು. ಅದ್ರ ಜೊತೆಗೆ ಪತ್ರಿಕೆ 2ರಲ್ಲಿ ಸ್ನೇಹಿತರೆ, ಪತ್ರಿಕೆ 2ರಲ್ಲಿ ನಾವು ನೋಡಿದಾಗ ನೋಡಿ, ಪತ್ರಿಕೆ 2ರಲ್ಲಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ 2,50,189 ಜನ ಇದ್ದರು. ಆ ಅಭ್ಯರ್ಥಿಗಳಲ್ಲಿ 2,37,164 ಅಂದರೆ 94% ಜನ ಹಾಜರಾಗಿದ್ದರು. ಇನ್ನು TETನ ಎಷ್ಟು ಜನ ಪಾಸ್ ಆಗಿದ್ದಾರೆ, ಪೇಪರ್ 1ನಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಪೇಪರ್ 2ಅಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅನ್ನೋದು ನಮಗೆ ಇವತ್ತು ಸಾಯಂಕಾಲ 4 ಗಂಟೆಗೆ ವೆಬ್ಸೈಟಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ನಿಮಗೆ ಏನಂತಂದರೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಾರೆ. ಹೋದ ವರ್ಷ ಕೂಡ ಇದೇ ರೀತಿ ಕೊಟ್ಟಿದ್ದರು, ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಾರೆ. ಎಲ್ಲರೂ ನಿಮ್ಮ ಅಪ್ಲಿಕೇಶನ್ ನಂಬರ್ನ ತೆಗೆದಿಟ್ಕೊಂಡಿರಿ. ಸೊ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೋದು ಅನ್ಕೋತೀನಿ. ಈ ಸಲ ಏನಾದರೂ ಚೇಂಜ್ ಆದರೆ ನೋಡೋಣ, ಏನು ಅಪ್ಡೇಟ್ ಇರುತ್ತೆ ಅದನ್ನು ಕುರಿತು ನಾನು ವಿಡಿಯೋ ಮಾಡ್ತೀನಿ. ಬಟ್ ಆಲ್ಮೋಸ್ಟ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋಂಗೆ ಅವಕಾಶ ಕೊಡ್ತಾರೆ. ಯಾಕಂದರೆ ನಿಮಗೆ ಕ್ವಾಲಿಫೈಡಾ ನಾನ್ ಕ್ವಾಲಿಫೈಡಾ ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ಆ ಸರ್ಟಿಫಿಕೇಟೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕೊಡ್ತಾರೆ ಹೊರತು ಏನು ರಿಸಲ್ಟ್ ವೈಸ್ ಹಿಂಗೆ ನೇಮು, ಅಪ್ಲಿಕೇಶನ್ ನಂಬರು, ಯು ಆರ್ ಪಾಸ್, ಯು ಆರ್ ನಾಟ್ ಪಾಸ್ ಆ ಥರ ಕೊಡೋದಿಲ್ಲ. ಸರ್ಟಿಫಿಕೇಟಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಹೋದ ವರ್ಷ ಕೂಡ ಅದೇ ರೀತಿ ಆಗಿತ್ತು. ಹಾಗಾಗಿ ಆಲ್ಮೋಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ, 90% ಸರ್ಟಿಫಿಕೇಟ್ ಕೊಡ್ತಾರೆ. 10% ಈ ವರ್ಷ ಏನಾದರೂ ಬದಲಾವಣೆ ಮಾಡಿದರೆ ಹೇಳೋಕ್ಕಾಗಲ್ಲ. ನೋಡೋಣ ಸಂಜೆ 4 ಗಂಟೆ ಆದಮೇಲೆ ಏನೆಲ್ಲ ಆಗುತ್ತೆ ಅಂತ. ಸೊ ಯಾರೆಲ್ಲ 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಎಲಿಜಿಬಲ್ ಆಗಿಲ್ವೋ ನಿಮ್ಮೆಲ್ಲರ ಒಂದು ಲಕ್ ತಿರುಗಲಿ. ಸೊ ನೀವೆಲ್ಲರೂ ಎಲಿಜಿಬಲ್ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲ ರಿಸಲ್ಟ್ಗೂ ಆಲ್ ದ ಬೆಸ್ಟ್ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಏನೇ ಅನಿಸಿಕೆಗಳಿದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಇನ್ನೊಂದು CTET, ಯಾರು CTET TET ಎಲಿಜಿಬಲ್ ಆಗಿರೋ CTETನ ಅಪ್ಲೈ ಮಾಡಿ ಮತ್ತು
ಅದರಲ್ಲಿ ಸೇಮ್ ಸಿಲೆಬಸ್ ಇರುತ್ತೆ. ಅದನ್ನೆಲ್ಲ ನಾನು ತರಗತಿಯಲ್ಲಿ ಹೇಳಿದ್ದೀನಿ. ಆ ವಿಡಿಯೋಗಳನ್ನು ವಾಚ್ ಮಾಡಿ. ಪ್ಲೇ ಲಿಸ್ಟಿಗೆ ಹೋದರೆ CTETಯ ಸೈಕಾಲಜಿ 10 ಕ್ಲಾಸ್ಗಳು ಆಲ್ರೆಡಿ ನಿಮಗೆ ಅವೈಲೇಬಲ್ ಇದೆ. ಅದನ್ನು ನೀವು ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು.